ಸದ್ದಿಲ್ಲದ ಸಾಧನೆ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಮಾತಿದೆ. ಆದರೆ ಹಲವರದ್ದು 100 ಮಾತು 3 ಕೆಲಸ ಎಂಬಂಥ ಮನಸ್ಥಿತಿ. ಇನ್ನು ಕೆಲವರದ್ದು 1000 ಪಟ್ಟು ಮಾಡಿದರೂ ಎಂದಿಗೂ ಎಳ್ಳಷ್ಟು ತಮ್ಮ ಬಗ್ಗೆ ಹೇಳಿಕೊಳ್ಳದೆ ಕೆಲಸ ಮಾಡುವುದರಲ್ಲಿಯೇ ಆನಂದ, ಸಾರ್ಥಕತೆ ಪಡೆಯುತ್ತಾರೆ. ಇಂದಿನ ಕಥೆಯಲ್ಲಿನ ಹೀರೋ ಮಾತನಾಡದೆ ಸಾಧಿಸಿದವರು, ಸಾಧನೆಯನ್ನೇ ಮಾತನಾಡುವಂತೆ ಮಾಡಿದವರು. ಶಾಪೂರ್ಜಿ ಪಲೋನ್ಜಿ ಎಂಬ ಗ್ರೂಮ್ಸ್ ಸಾಮ್ರಾಜ್ಯ ಸಂಸ್ಥಾಪಕರಾದ ಪಲೋನ್ಜಿ ಮಿಶ್ರಾ ರವರ ಹೆಸರು ನಮ್ಮಲ್ಲಿ ಹಲವರಿಗೆ ಗೊತ್ತೇ ಇಲ್ಲ. ಆದರೆ ಸದ್ಯ ಇಲ್ಲದಂತೆ ಮಿಸ್ಟ್ರಿ ಸಾಧಿಸಿರುವ ಪರಾಕ್ರಮದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಮುಂಬೈ ಅರಬ್ಬಿ ತೀರದ ಸುಂದರ ತಾಣ, ಅದಕ್ಕಿಂತ ಹೆಚ್ಚಾಗಿ ಭಾರತದ ವಾಣಿಜ್ಯ ರಾಜಧಾನಿ, ಹಣವಂತರ ಊರು. ಮುಂಬೈಯಲ್ಲಿನ 10 ಅಡಿಯ ಜಾಗ ನಿಮ್ಮದಾಗಿದ್ದರೆ ನೀವು ಕೋಟ್ಯಾಧೀಶರೆಂದು ಲೆಕ್ಕ. ಮುಂಬೈಗೆ ಇಂಥದೊಂದು ಘನತೆ ತಂದುಕೊಡುವಲ್ಲಿ ಮಿಸ್ಟ್ರಿ ಒಬ್ಬರೇ ಅರ್ಧ ಕಾರಣ ಎಂದರೆ ತಪ್ಪಿಲ್ಲ. ಯಾಕಂದರೆ ಮಿಸ್ಟ್ರಿಯವರನ್ನು ಮ್ಯಾನ್ ಹೂ ಬಿಲ್ಟ್ ಹಾಫ್ ಆಫ್ ಮುಂಬೈ ಎಂಬ ಅಭಿಮಾನದಿಂದ ಭಾರತದ ಉದ್ಯಮ ಲೋಕ ಗುರುತಿಸುತ್ತದೆ. 1929ರಲ್ಲಿ ಜನಿಸಿದ ಮಿಸ್ಟ್ರಿ ರವರ ಕುಟುಂಬ ಕಟ್ಟಡ ನಿರ್ಮಾಣದ ಉದ್ಯಮದಲ್ಲಿ ತೊಡಗಿತ್ತು. ಹೀಗಾಗಿ ಮಿಸ್ಟ್ರಿ ಅವರಿಗೆ ವ್ಯವಹಾರ ಜ್ಞಾನ ಬಗ್ಗೆ ಬಾಲ್ಯದಿಂದಲೇ ದೊರೆಯಿತು. ಇದರಿಂದಾಗಿ ಕೇವಲ 18 ವರ್ಷಕ್ಕೆ ಕುಟುಂಬದ ಉದ್ಯಮಕ್ಕೆ ಇಳಿದರು. ಅಲ್ಲಿಂದ ಪಲೋನ್ಜಿ ಗ್ರೂಪ್ಗೆ ಮಿಸ್ಟ್ರಿಯವರು ಹೊಸ ಶಕ್ತಿಯಾದರು. ಅಲ್ಲಿಯವರೆಗೂ ಭಾರತದ ಕೆಲವು ಕಡೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದ ಸಂಸ್ಥೆ ಮೊದಲ ಬಾರಿಗೆ ಸಾಗರವನ್ನು ದಾಟಿ ಒಮನ್ ದೇಶಕ್ಕೂ ಹಬ್ಬಿಸಿದರು. ಇದರಿಂದಾಗಿಯೇ ಒಮನ್ ದೇಶದ ಬಿಲ್ಡರ್ ಎಂದು ಇಂದಿಗೂ ಮಿಸ್ಟ್ರಿಯವರನ್ನು ಗೌರವಿಸಲಾಗುತ್ತದೆ. 1975ರಲ್ಲಿ ಮಿಸ್ಟ್ರಿರವರ ತಂದೆ ನಿಧನರಾದಾಗ ಕಂಪನಿಯ ಹೊಣೆ ಮಿಸ್ಟ್ರಿಯವರ ಹೆಗಲ ಮೇಲಿತ್ತು. ಸ್ಟೆರ್ಲಿಂಗ್, ವಿಲ್ಸನ್, ಯುನೈಟೆಡ್ ಮೋಟರ್ಸ್, ಪ್ರೋಬ್, ಗೋಕಾಕ್, ಅಪೋನ್ಸ್, ಇನ್ಸಾ ಸೇರಿದಂತೆ 10 ಹಲವು ಸಂಸ್ಥೆಗಳನ್ನು ಮಿಸ್ಟ್ರಿ ಸಂಸ್ಥೆ ಹೂಡಿಕೆ ಮಾಡಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಕಚೇರಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಚೇರಿಯಂಥ ಐಕಾನಿಕ್ ಶಾಪೂರ್ಜಿ ಪಲೋನ್ಜಿ ಕಟ್ಟಡಗಳು ಪಲೋನ್ಜಿ ಸಂಸ್ಥೆಯಿಂದ ನಿರ್ಮಾಣ ಮಾಡಲ್ಪಟ್ಟಿವೆ. ಇದಕ್ಕೆಲ್ಲ ಕಳಶವಿಟ್ಟಂತೆ ಮುಂಬೈ ಕಡಲ ತೀರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಮುಖ ಮಾಡಿ ನಿಂತಿರುವ ಹೋಟೆಲ್ ತಾಜ್ ಮಹಲ್ ಪ್ಯಾಲೇಸ್ ಕೂಡ ಪಲೋನ್ಜಿ ಸಂಸ್ಥೆಯ ನಿರ್ಮಾಣ. ಮಸ್ಕತ್ನ ಸುಲ್ತಾನ್ ಕಾಬೂಸ್ ಬಿನ್ ಸೈದ್ ಅಲ್ ಸೈದ್ ಅರಮನೆಯನ್ನು 1975ರ ಸುಮಾರಿನಲ್ಲಿಯೇ ಅಷ್ಟೊಂದು ವೈಭವೋಪೇತವಾಗಿ ಕಟ್ಟಿರುವುದು ಭಾರತೀಯರ ಶಕ್ತಿ ಸಾಮರ್ಥ್ಯದ ಸಾರಿ ಹೇಳುತ್ತದೆ. ಇದರ ಜೊತೆಗೆ ಟಾಟಾ ಸಮೂಹ ಸಂಸ್ಥೆಗಳಲ್ಲಿ ಅತಿ ಹೆಚ್ಚಿನ ಷೇರುಗಳನ್ನು ಪಲೋನ್ಜಿ ಸಂಸ್ಥೆ ಹೊಂದಿದೆ. ಸತತ 135 ವರ್ಷದಿಂದ ಒಂದು ಸಂಸ್ಥೆಯನ್ನು ಅತ್ಯಂತ ಸಮರ್ಥವಾಗಿ ಕಟ್ಟಿ ಬೆಳೆಸುವುದು ಸುಲಭವಲ್ಲ. ಆದರೆ ಇದೆಲ್ಲವನ್ನು ಶಾಪೂರ್ಜಿ ಪಲೋನ್ಜಿ ಮಿಸ್ಟ್ರಿಯವರು ತಮ್ಮ 93ನೇ ವರ್ಷದವರೆಗೂ ಮಾಡಿದರು. ಭಾರತದ ಆರ್ಥಿಕತೆ ಸುಧಾರಣೆಯಲ್ಲಿ ಮಿಸ್ಟ್ರಿಯವರ ಕೊಡುಗೆ ಗುರುತಿಸಿ ಭಾರತ ಸರ್ಕಾರ ಪದ್ಮಭೂಷಣ ನೀಡಿತ್ತು. ಪ್ರಶಸ್ತಿ ಸ್ವೀಕರಿಸಲು ಮಿಸ್ಟ್ರಿ ಹಿಂದೇಟು ಹಾಕಿದರು. ಇದಕ್ಕೆ ಕಾರಣ ಕೆಲಸ ಮಾಡುವುದಷ್ಟೇ ನಮ್ಮ ಕೆಲಸವೆಂಬ ನಿಲುವು. ಮಿಸ್ಟ್ರಿಯವರು ಕೊಡುಗೆ ದಾನಿಯಾದರು, ಗರ್ಭ ಶ್ರೀಮಂತರಾದರೂ ಎಂದೂ ದುಡ್ಡಿಸ್ತಿಕೆ ತೋರಿಸಿದವರಲ್ಲ. ಬಲಗೈ ದಾನವನ್ನು ಮತ್ತೊಂದು ಕೈಗೆ ತೋರಿಸಿದವರಲ್ಲ. ಅಷ್ಟೊಂದು ಕಾಯಕ ಪ್ರೇಮಿ. ನೀವೇ ಬೇಕಿದ್ದರೂ ಹುಡುಕಿ ನೋಡಿ, ಎಲ್ಲಿಯೂ ಕೂಡ ಶಾಪೂರ್ಜಿ ಪಲೋನ್ಜಿ ಮಿಸ್ಟ್ರಿಯವರ ಒಂದು ಟಿವಿ, ಪೇಪರ್, ಸಂದರ್ಶನ, ಬಿಲ್ಡಪ್ಗಳು ಸಿಗಲು ಸಾಧ್ಯವಿಲ್ಲ. ಅದಕ್ಕೆ ಹೇಳಿರೋದು, ಸಾಧನೆ ಸದ್ದಿಲ್ಲದೆ ಆಗಬೇಕು.